ಮಾಡ್ತಾನೆ ಸರ್. ಹೇಳಿ ಸರ್, ಪಕ್ಷದಿಂದ ಟಿಕೆಟ್ ಸಿಗಲಿಲ್ಲ, ತಮ್ಮ ಮುಂದಿನ ನಡೆ ಈಗ? ನಮ್ಮ ಅಲ್ಪಸಂಖ್ಯಾತರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಗೆಲ್ಸ್ಕೊತಾನೆ ಬರ್ತಾ ಇತ್ತು. ಈ ಬಾರಿ 92ರಿಂದನೂ ನಮ್ಮ ಸಮಾಜದ ಮುಖಂಡರು ಸಾದಿಕ್ ಪೈಲ್ವಾನ್ ಸಾಹೇಬ್ರಾಗಲಿ, ಸೈಫುಲ್ಲಾ ಸಾಹೇಬ್ರಾಗಲಿ, ಭಾಳಷ್ಟು ನಾಯಕರು ಈ ಸಮಾಜಕ್ಕೆ ಟಿಕೆಟ್ ಕೇಳ್ತಾ, ಆಮೇಲೆ ಎಲ್ಲ ನಮ್ಮ ಮುಖಂಡರು ಬೇಡ ಈ ಸಲ ಶಾಮನೂರು ಶಿವಶಂಕರಪ್ಪಗೆ ಮಾಡೋಣ ಅಂತ ಕೊನೆಗಳಿಗೆ ಟಿಕೆಟ್ ಸಿಗದೇ ಇದ್ದಾಗ ಅವರು ತ್ಯಾಗ ಮಾಡ್ಕೊತ ಬಂದರೂ ಕೂಡ ಈ ಸಮಾಜ ಒಪ್ಪಿತ್ತು. ಆದರೆ ಅವರ ನಿಧನದಿಂದ ಈ ಬಾರಿ ಆದರೂ ಅಲ್ಪಸಂಖ್ಯಾತ ಸುಮಾರು 85-90 ಸಾವಿರಷ್ಟು ಇರುವಷ್ಟು ಸಾಮಾಜಿಕ ನ್ಯಾಯ ಈ ಕಾಂಗ್ರೆಸ್ ಪಕ್ಷನೇ ಕೊಡೋದಂತ ನಾವು ತೀರ್ಮಾನ ಮಾಡ್ಕೊತ ಮತದಾನ ಮಾಡ್ಕೊತ ಬರ್ತಾಯಿದ್ದು, ಗೆಲ್ಸ್ಕೊತಾನು ಬರ್ತಾಯಿದ್ವಿ. ಆದರೆ ಕೊನೆಗಳಿಗೆಯಲ್ಲಿ ಇವ್ರು ಏನು ಕೊಡ್ತೀನಂತ ಭರವಸೆ ಕೊಟ್ಟು ಕೊನೆಗಳಿಗೆಯಲ್ಲಿ ಮತ್ತೆ ಅದೇ ಮನೆಯವ್ರಿಗೆ ಟಿಕೆಟ್ ಕೊಟ್ಟರು. ಇಡೀ ಸಮಾಜ ಒಂದು ಕರಾಳ ದಿನ ಅಂತ ನಾನು ಹೇಳ್ಬೋದು. ಇವತ್ತು ನಮ್ಮ ಎಲ್ಲ ನಾಯಕರು, ನಮ್ಮ ಸಮಾಜದ ಮುಖಂಡರು ಹಾಗೂ ಯುವಕರು ಅವರು ಅಲ್ಲದೆ ಬೇರೆ ಸಮಾಜದವರು ಕೂಡ ಎಲ್ಲ ಅವ್ರಿಗೆ ಮನೆಯವ್ರು ಬೇಕಂತನೂ ಕೂಡ ತೀರ್ಮಾನ ಮಾಡಿ ಈ ಬಾರಿ ಅವ್ರಿಗೆ ಸೋಲಿಸಿ ಪಾಠ ಕಳಿಸ್ತಾರಂತ ನಂಬಿಕೆ ನಮಗೆ ಇದೆ. ಈಗ CM ಸಿದ್ದರಾಮಯ್ಯ ಅವರು ಹೇಳಿದರು, ನಾವು ಅಲ್ಪಸಂಖ್ಯಾತರ ಮನವೊಲಿಕೆ ಮಾಡ್ತೀವಿ, ಅವ್ರ ಸಮಸ್ಯೆಗಳೆಲ್ಲ ಬಗೆಹರಿಸ್ತಾವ ಅಂತ ಹೇಳಿದ್ದಾರೆ. ಒಂದು ವೇಳೆ ಈಗ CM ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವ್ರ ಮೂಲಕ ಮಾತುಕತೆಗೆ ಮುಂದಾದರೆ ತಮ್ಮ ನಡೆ? ನಾವು ಈ ಮುಖಾಂತರ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೂ ಹೇಳ್ತೀವಿ, ನೀವು ನಮ್ಮ ಸಮಾಜದ ಮುಖಂಡರು ದಯವಿಟ್ಟು ಈ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ತಾವು ಬರಬಾರ್ದಿಲ್ಲ ಚುನಾವಣೆ ಮಾಡೋಕ್ಕೆ. ಇಲ್ಲ ಅಂತ ಹೇಳಿದ್ರೆ ತಮಗೂ ಕೂಡ ಕಪ್ಪು ಪಟ್ಟಿ ತೋರಿಸಿ ನಾವು ಕಳಿಸ್ತೀವಿ. ನಾವು ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹೇಳ್ತೀವಿ, ಮನವೊಲಿಸಕ್ಕೆ ನೀವು ಬಂದರೂ ಕೂಡ ಚುನಾವಣೆ ಆಯೋಗಕ್ಕೆ ಹೇಳಿ ಚುನಾವಣೆ ಮುಂದೆ ಮಾಡಿ ನಮ್ಮ ಪಕ್ಷಕ್ಕೆ ಬಿ ಫಾರ್ಮ್ ಕೊಟ್ಟು ಗೆಲ್ಸಕ್ಕೆ ಬರ್ರಿ. ನೀವು ಆಶ್ವಾಸನೆ ಮಾಡೋಕ್ಕೆ ಬರೋಕ್ಕೆ ಹೋಗ್ಬೇಡ್ರಿ ದಯಮಾಡಿ. ನಿಮ್ಮ ಮೇಲೆ ಅಭಿಮಾನ ಭಾಳ ಇದೆ ನಮಗೆ. ದಯವಿಟ್ಟು ಈ ಚುನಾವಣೆಯಲ್ಲಿ ನಮ್ಮ ಕೆಲಸ ನಮ್ಗೆ ಮಾಡೋಕ್ಕೆ ತಾವು ಬಿಡಬೇಕು. ಮನಸೂರಲ್ಲಿ ಅವರು ಯಾವ ಮಾನದಂಡದ ಮೇಲೆ ಮತ ಕೇಳಕ್ಕೆ ಹೋಗ್ತಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ? ಸರ್, ನಾನು ಕೂಡ ಒಂದು ಆಕಾಂಕ್ಷೆಗೆ ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನು 2 ದಿನ ಟೈಮ್ ಇದೆ. ನಮ್ಮ ಸಮಾಜದ ಮುಖಂಡರು, ಯುವಕರು ಭಾಳಷ್ಟು ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೇಜಾರು ಹಾಕಿ ನಾಮಿನೇಷನ್ ಹಾಕಿದ್ದಾರೆ. ನಾವೆಲ್ಲ ಸೇರಿ ಒಂದು ಅಭ್ಯರ್ಥಿಗೆ ನಾವು ಡಿಕ್ಲೇರ್ ಮಾಡಿ ಒಂದೇ ಅಭ್ಯರ್ಥಿಗೆ ಗೆಲ್ಲಿಸುವಂಥ ಪ್ರಯತ್ನನೂ ಕೂಡ ನಾವು ಮಾಡ್ತೀವಿ. ಒಟ್ಟಾರೆ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ತಾವು ರಾಜೀನಾಮೆ ಕೊಡ್ತೇನೆ ಅನ್ನೋ ಮಾತು ನಿನ್ನೆ ಪ್ರತಿಭಟನೆ ಹೇಳಿದ್ರೆ ಅದೇನು ನಿರ್ಧಾರ ಮಾಡಿದ್ರಿ ಸರ್? ಈಗ ಪಕ್ಷೇತರ ಮಾಡಿ ನಾವು ಎಲ್ಲ ಮಾಡಿದ್ದಾದ್ಮೇಲೆ ಅವರ ವಿರುದ್ಧ ನಾನು ಒಬ್ಬನೇ ಅಲ್ಲ, ಇಡೀ ಸಮಾಜನೇ ಅವ್ರಿಗೆ ರಾಜೀನಾಮೆ ಕೊಟ್ಟಿದೆ. ಧಿಕ್ಕಾರ ಮಾಡಿ ನಾವು ಐತಲ್ಲ ಬೇರೆ ಸಮುದಾಯಕ್ಕೆ ನಾವು ಕಳಿಸ್ತಾ ಇದ್ದೀವಿ.